ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಸಂತೋಷದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 5/3/2019 ಮಂಗಳವಾರ, ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ ಚತುರ್ದಶಿ, ಧನಿಷ್ಠ ನಕ್ಷತ್ರ, ರಾಹುಕಾಲ ಮಧ್ಯಾಹ್ನ 3:30 4 ಗಂಟೆ 59 ಯಮಗಂಡ ಕಾಲ ಬೆಳಗ್ಗೆ 9:33 11 ಗಂಟೆ 2 ದುರ್ಮುಹೂರ್ತ ಬೆಳಗ್ಗೆ 8:57 9:45 ಈ ಸಮಯದಲ್ಲಿ ಯಾರು ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇನ್ನು ನಾನು ಪ್ರತಿ ಸಂಚಿಕೆಯಲ್ಲಿ ತಿಳಿಸ್ತಾ ಇರ್ತೀನಿ ವೀಕ್ಷಕರೇ, ಮನೆಯಲ್ಲಿ ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ, ದಂಪತಿಗಳಲ್ಲಿ ಸಮಸ್ಯೆ, ಸತಿಪತಿಗಳ ವೈಮನಸ್ಯಗಳು, ಸಂತಾನ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಒಂದು ಮನೆ ತಗೊಳ್ಳೋಕ್ಕಾಗಲ್ಲ, ಮನೆ ಕಟ್ಟಲಿಕ್ಕಾಗಿಲ್ಲ, ತಂದೆ ತಾಯಿ ಆರೋಗ್ಯ ಸಮಸ್ಯೆ, ಸಹೋದರ ಸಹೋದರಿಯರ ಜಗಳಗಳು, ಇನ್ನೂ ಹಲವಾರು ವಿಧವಾದಂಥ ಸಮಸ್ಯೆಗಳು. ಈ ಥರದ ಸಮಸ್ಯೆಗಳನ್ನು ನಾವು ಯಾವ ರೀತಿ ಎದುರಿಸಬೇಕು? ನಾವು ಎದುರಿಸ್ಬೇಕಾದ್ರೆ 1-2 ಸಮಸ್ಯೆನ ಎದುರಿಸ್ಬೇಕಾದ್ರೆ ಕಷ್ಟ ಆಗಲ್ಲ. ಸಮಸ್ಯೆಗಳ ಸುರಿಮಳೆ ಇದ್ದರೆ ಅಯ್ಯೋ ನನ್ನ ಜೀವನ ಇಷ್ಟೇ ಬಿಡಪ್ಪ, ಸಮಸ್ಯೆಗಳಾಗ್ತಾನೆ ಇರ್ತೀವಿ, ಯಾಕೆ ನನ್ನ ಜೀವನ ಅನ್ನೋ ರೀತಿಯಾಗಿ ನಿಮಗೆ ಜಿಗುಪ್ಸೆ ಅನ್ನುವಂಥದ್ದು ಬಂದುಬಿಡುತ್ತೆ. ನನ್ನ ಪ್ರಕಾರ ಮನೆಯ ಭೂಮಿ ಅನ್ನುವಂಥದ್ದು ಯಾವತ್ತು ನಮಗೆ ಯೋಗವನ್ನು ಕೊಡುತ್ತೋ ನಮ್ಮ ಸಮಸ್ಯೆಗಳೆಲ್ಲ ನಿವೃತ್ತಿ ಆಗುತ್ತೆ ಅಂತ ಅರ್ಥ. ಜಾತಕ ಹೌದು, ಆದರೆ ನಾವಿರುವಂಥ ಸ್ಥಾನ ಗಟ್ಟಿ ಇರಬೇಕಲ್ವ, ತಳಾದಿ ಗಟ್ಟಿ ಇರಬೇಕಾದ್ರೆ ತಳಾದಿ ಕಾಣಲ್ಲ ಯಾರಿಗೂ ಕೂಡ, ಮನೆಯೇ ಕಾಣೋದು. ಹಾಗೆ ಮನೆ ಅನ್ನುವಂಥದ್ದು ಜಾತಕ ಆದರೆ ತಳಾದಿ ಅನ್ನುವಂಥದ್ದು ಭೂಮಿಯ ಪರೀಕ್ಷೆ ಅಂತ ಹೇಳ್ತೀವಿ. ಅಂಥ ಭೂಮಿಯ ಪರೀಕ್ಷೆಯನ್ನು ಮಾಡ್ಕೊಳ್ಬೇಕಾದ್ರೆ ನಮ್ಮ ಶಿಷ್ಯ ತಂಡದವರು ನಿಮ್ಮ ಸ್ಥಳಕ್ಕೆ ಬರ್ತಾರೆ. ಕೇವಲ 600 ರೂಪಾಯಿಗಳಿಗೆ ಇಡೀ ಕರ್ನಾಟಕದ ಯಾವ ಮೂಲೆಯಲ್ಲಾದರೂ ನೀವಿರಿ, ಖಂಡಿತ ಬರ್ತಾರೆ. ಬಂದು ನಿಮ್ಮ ಒಂದು ಭೂಮಿಯ ಪರೀಕ್ಷೆಯನ್ನು ಮಾಡಿ ಅಲ್ಲಿರತಕ್ಕಂಥ ದೋಷಗಳನ್ನು ನಿಮಗೆ ತಿಳಿಸ್ತಾರೆ, ಯೋಗಗಳನ್ನು ತಿಳಿಸ್ತಾರೆ. ಬೇಕಾದಂಥ ಯೋಗಗಳನ್ನು ಅನುಭವಿಸಿ ಇರುವಂಥ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಸುಖವಾಗಿರಿ ಅಂತ ಹೇಳ್ಬೋದು. ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಮೊದಲಿಗೆ ಮೇಷರಾಶಿಯವರು ಈ ದಿನ ಸಾರ್ಥಕದ ಜೀವನ, ನಿಮ್ಮ ವೃತ್ತಿಯಲ್ಲಿ ನಿಮಗೆ ಭಾಳಷ್ಟು ಸಂತೋಷ. ರಿಟೈರ್ಮೆಂಟ್ ತೊಗೊಳ್ಳೋಂಥವ್ರಿಗೆ ಎಲ್ಲರಿಗೂ ಇವತ್ತು ಭಾಳ ಸಂತೋಷದ ದಿನವಾಗಿರುತ್ತೆ. ಗೌರವ ಅಭಿವೃದ್ಧಿ ಆಗುತ್ತೆ. ಮನೆ ಕಟ್ಟುವಂಥ ಕೆಲಸ ಅಥವಾ ಮನೆಯನ್ನು ಖರೀದಿ ಮಾಡುವಂಥ ಯೋಚನೆ ಇದ್ದರೆ ನಿಮ್ಮಲ್ಲಿ ಖಂಡಿತ ಯಶಸ್ಸಾಗುತ್ತೆ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥ ದಿನ ಇವತ್ತಾಗಿರುತ್ತೆ. ವೃಷಭ ರಾಶಿಯವರಿಗೆ ಈ ದಿನ ಭಾಳಷ್ಟು ಉತ್ತಮ ಫಲ. ವಿದ್ಯಾರ್ಥಿಗಳಿಗೆ ಮತ್ತು ಮಧ್ಯವರ್ತಿಗಳಿಗೆ, ಕಮಿಷನ್ ಬೇಸಿಸ್ ಕೆಲಸ ಮಾಡುವಂಥವ್ರಿಗೆ, ಮಧ್ಯವರ್ತಿಗಳಿಗೆ ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ದಿನವಾಗಿರುತ್ತೆ. ಧನಲಾಭ ಪ್ರಾಪ್ತಿ. ಅಧಿಕ ತಿರುಗಾಟವಾದರೂ ಕೂಡ ಧನದ ಅನುಕೂಲ ಆಗೋದ್ರಿಂದ ತಿರುಗಾಟ ಏನು ತಪ್ಪಿದ್ದಲ್ಲ. ಮತ್ತು ವಾಹನ ಚಾಲೆಯಲ್ಲೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಒಟ್ಟಾರೆ ಶುಭ ಅಂತ ಹೇಳ್ಬೋದು. ಮಿಥುನ ರಾಶಿಯವರಿಗೆ ಈ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ವಾತಾವರಣ ಸಂತೋಷವಾಗಿರ್ತೀವಿ. ನಿಮಗೆ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಉತ್ತಮವಾದ ಪ್ರಗತಿಯನ್ನು ಕಾಣುವಂಥದ್ದು, ಮೃಷ್ಟಾನ್ನ ಭೋಜನ, ಧನಲಾಭ ಪ್ರಾಪ್ತಿ ಕೂಡ ಇವತ್ತು ಅನುಕೂಲಕರವಾಗಿರುತ್ತೆ. ಇನ್ನು ಕಟಕ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುವಂಥದ್ದು, ಸೋಂಬೇರಿತನದ ಜೊತೆಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳಿರುತ್ತೆ. ದಿನದ ಅಂತ್ಯದಲ್ಲಿ ಉತ್ತಮವಾದ ಪ್ರಗತಿಯನ್ನು ಕಾಣಬಹುದು. ಮೂರನೇ ವ್ಯಕ್ತಿಗಳನ್ನು ನಂಬಬೇಡಿ, ಅದರಿಂದ ನಿಮಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇವತ್ತಿನ ದಿನ ನಿಮ್ಮ ಚಾಕಚಕ್ಯತನ ಅಂತ ಹೇಳ್ತೀವಿ, ಅಂತಂದರೆ ಬುದ್ಧಿವಂತಿಕೆ, ಆ ಬುದ್ಧಿವಂತಿಕೆಯಿಂದ ನಿಮ್ಮ ವ್ಯವಹಾರಗಳನ್ನು ನಡೆಸಿದ್ರೆ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ. ಶಿವನ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ. ಸಿಂಹರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಜಯಪ್ರಾಪ್ತಿ, ದೀರ್ಘಕಾಲದ ಸಮಸ್ಯೆಗಳು ನಿಮಗೆ ನಿವೃತ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಉದ್ಯಮಿದಾರರಿಗೆ ಉತ್ತಮವಾದ ಫಲ ಅಂತ ಹೇಳ್ತೀವಿ. ಮಿತ್ರರಿಂದ ಸಹಾಯವನ್ನು ಪಡೆಯುವಂಥ ದಿನ ಇವತ್ತು ಸಿಂಹರಾಶಿಯವರಿಗೆ. ಆರೋಗ್ಯದಲ್ಲಿ ಸಹ ವೃದ್ಧಿಯನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ದಿನ ಮನೆಯಲ್ಲಿ ಸಂತಸದ ವಾತಾವರಣ, ವಿವಾಹದ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಮತ್ತು ಇವತ್ತಿನ ಮುಖ್ಯವಾದಂಥ ಒಂದು ಅನುಕೂಲ ನಿಮಗೇನಪ್ಪ ಅಂತಂದರೆ, ನಿಮ್ಮ ಎಷ್ಟು ಶ್ರಮ ಪಡ್ತೀರೋ ಅಷ್ಟು ತಕ್ಕಂತೆ ನಿಮಗೆ ಪ್ರತಿಫಲ ಸಿಗುವಂಥ ದಿನವಾಗಿರುತ್ತೆ. ಹಾಗಾಗಿ ಇವತ್ತಿನ ಯೋಚನೆಗಳು ನೀವು ನೆಗೆಟಿವ್ ಇರೋದು ಬೇಡ, ಪಾಸಿಟಿವ್ ಆಗೇ ಇಟ್ಕೊಳ್ಳಿ. ಖಂಡಿತವಾಗಲೂ ಕನ್ಯಾ ರಾಶಿಯವರು ಮತ್ತಷ್ಟು ಅಭಿವೃದ್ಧಿಯನ್ನು ಪಡೀತೀರಾ. ತುಲಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳಗಳಾಗುವಂಥ ಸಾಧ್ಯತೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು.
ಬಂಡವಾಳ ಹೂಡಿಕೆಗೆ ಇವತ್ತು ಶುಭ ದಿನ ಅಲ್ಲ. ಬಂಡವಾಳ ಹೂಡಿಕೆ ಮಾಡಲೇಬೇಡಿ, ಹೊಸ ಬಿಸ್ನೆಸ್ ಮಾಡಬೇಡಿ, ಹೊಸ ಉದ್ಯೋಗಕ್ಕೆ ಹೋಗಬೇಡಿ, ಹೊಸ ವಸ್ತುಗಳನ್ನು ಮನೆಗೆ ತರಬೇಡಿ, ಯಾವುದೇ ಹೊಸತನದ ಕೆಲಸಗಳನ್ನು ಇವತ್ತು ಮಾಡಬೇಡಿ. ಮತ್ತು ಹಿರಿಯರ ಮಾರ್ಗದರ್ಶನ, ಅವರ ಆಶೀರ್ವಾದವನ್ನು ಪಡೆಯುವುದು ಖಂಡಿತವಾಗಲೂ ಬೇಕೇ ಬೇಕಾಗಿರ್ತಕ್ಕಂಥ ವಿಚಾರ. ಗೌರವ ಅಭಿವೃದ್ಧಿ ಆಗುವಂಥದ್ದು, ಇವೆಲ್ಲವೂ ಕೂಡ ಮತ್ತಷ್ಟು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ತುಲಾರಾಶಿಯಾಗಿರ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಫಲ ಸಿಗುತ್ತೆ. ನಿಮ್ಮ ನಂಬಿಕಸ್ಥರಿಂದ ನಿಮಗೆ ಸಹಾಯದ ಹಸ್ತ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಮಕ್ಕಳಿಂದ ಖುಷಿ ಪಡುವಂಥ ದಿನವಾಗಿರುತ್ತೆ. ಈ ದಿನ ಕಬ್ಬಿಣದ ವ್ಯಾಪಾರಿಗಳು, ತೈಲ ವ್ಯಾಪಾರಿಗಳು ಮಾಡುವಂಥವ್ರಿಗೆ ಭಾಳಷ್ಟು ಅನುಕೂಲಗಳಾಗುವಂಥದ್ದು. ಜೊತೆಗೆ ಯಾವುದಾದ್ರೂ ಗುರುಗಳ ಪ್ರಾರ್ಥನೆ, ಗುರುಗಳ ಸೇವೆ ಮಾಡೋದು ಮತ್ತಷ್ಟು ಅನುಕೂಲವಾಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರಿಗೆ ಅನುಕೂಲಗಳಾಗುವಂಥ ದಿನವಾಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೂ ಜಯಪ್ರಾಪ್ತಿಯಾಗುವಂಥದ್ದು, ಮಕ್ಕಳಿಂದ ಸಂತೋಷ ಪಡುವಂಥ ದಿನ ಮತ್ತು ನಿಮ್ಮ ಶಿಕ್ಷಕರಿಂದ ನಿಮಗೆ ಇವತ್ತು ಅನುಕೂಲಗಳಾಗುವಂಥ ವಿಚಾರಗಳನ್ನು ತಿಳಿದು ಬರುತ್ತೆ. ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡುವಂಥ ಯೋಚನೆ ನಿಮ್ಮದಾಗುತ್ತೆ. ಈ ಟೆಕ್ಕು ಮತ್ತು ಫಿಲ್ಲು ಈ ಥರ ಓದುವಂಥವ್ರಿಗೆ, ಮಾಸ್ಟರ್ಸ್ ಮಾಡುವಂಥವ್ರಿಗೆ ಇವತ್ತೆಲ್ಲ ಧನುರಾಶಿಯವರಿಗೆ ಭಾಳಷ್ಟು ಅನುಕೂಲವಾಗುತ್ತೆ. ಅಂದರೆ ಡಿಸಿಷನ್ ತೊಗೊಳ್ಳೋಕ್ಕೆ ತುಂಬ ಶುಭ ಫಲ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕ, ಒಳ್ಳೆ ತೃಪ್ತಿಯನ್ನು ಅನುಭವಿಸ್ತಕ್ಕಂಥ ದಿನ. ಮಕ್ಕಳಿಂದ ತೃಪ್ತಿ, ಹೆಂಡತಿಯಿಂದ ತೃಪ್ತಿ, ನಿಮ್ಮ ಹಿರಿಯರಿಂದ ತೃಪ್ತಿ, ಸಮಾಜದಿಂದ ತೃಪ್ತಿ, ದೇವರ ಆಶೀರ್ವಾದದಿಂದ ತೃಪ್ತಿ, ಎಲ್ಲದಿಂದ ಇವತ್ತು ತೃಪ್ತಿಯನ್ನು ಅನುಭವಿಸ್ತಕ್ಕಂಥ ದಿನ. ಹೊಟ್ಟೆ ತುಂಬ ಊಟ, ಕಣ ತುಂಬ ನಿದ್ರೆ, ಅನುಕೂಲಗಳಾಗುವಂಥದ್ದು ಇವತ್ತು ಮಕರ ರಾಶಿಯವರಿಗೆ ಭಾಳಷ್ಟು ಇದೆ. ಧನಲಾಭ ಪ್ರಾಪ್ತಿ, ಶ್ರೀಮಂತಿಕೆಯ ದಾರಿಗೆ ಹೋಗುವಂಥ ಜೀವನ ನಿಮ್ಮದಾಗುತ್ತೆ. ಆರೋಗ್ಯದ ಕಡೆ ಮಾತ್ರ ಗಮನವನ್ನು ಕೊಡಿ ಮಕರ ರಾಶಿಯವರು. ಉಳಿದೆಲ್ಲ ಎಲ್ಲದರಲ್ಲೂ ಕೂಡ ಸಂತಸ ವಾತಾವರಣ ಅಭಿವೃದ್ಧಿ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ದಿನ ವಿಶೇಷವಾದ ಫಲ, ವಿದೇಶಿ ಪ್ರಯಾಣ ಹಾಗೂ ವಿದೇಶದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಓದುವಂಥವ್ರಿಗೆ ಅನುಕೂಲಗಳಾಗುವಂಥದ್ದು. ಮತ್ತು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೆಲ್ಲ ಇವತ್ತು ನಿಮಗೆ ನಿವೃತ್ತಿ ಆಗುತ್ತೆ. ಅಂತಂದರೆ ಲೋನ್ ಬೇಕು, ಲೋನ್ಗೆ ಅಪ್ಲೈ ಮಾಡಿರ್ತೀವಿ, ಆಗ್ತಾ ಇರಲ್ಲ, ಅದೆಲ್ಲ ನಿಮಗೆ ಇವತ್ತು ಅನುಕೂಲ ಆಗುವಂಥದ್ದು. ಮತ್ತು ಕುಂಭರಾಶಿಯವರಿಗೆ ಇವತ್ತೊಂದು ಸ್ಪೆಷಲ್ ವಿಚಾರ ಏನಪ್ಪ ಅಂತಂದರೆ, ಇವತ್ತು ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಅದು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಆಗ್ಬೋದು, ವ್ಯಾವಹಾರಿಕ ಜೀವನಕ್ಕೆ ಸಂಬಂಧಪಟ್ಟದಾಗ್ಬೋದು. ಯಾವುದೇ ಒಂದು ಒಟ್ಟು ನಿರ್ಧಾರವನ್ನು ತೆಗೆದುಕೊಂಡು ಸುಖವಾಗಿರ್ತಕ್ಕಂಥ ದಿನ. ಆರೋಗ್ಯದಲ್ಲಿ ವೃದ್ಧಿಯನ್ನು ಕೂಡ ಕಾಣ್ಬೋದು, ಉತ್ತಮ ಪ್ರಗತಿಯೂ ಇದೆ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ದಿನ ಸಾಧಾರಣವಾಗಿ ಅಭಿವೃದ್ಧಿಯನ್ನು ಪಡೆಯುವಂಥ ದಿನ. ಯಾಕೆಂತಂದರೆ ಇವತ್ತಿನ ಅಭಿವೃದ್ಧಿ ನಿಮಗೆ ಈಶ್ವರನ ಅನುಗ್ರಹ ಖಂಡಿತ ಸಿಕ್ಕೇ ಸಿಗುತ್ತೆ. ಸಾಧ್ಯವಾದಷ್ಟು ದಾನವನ್ನು ಮಾಡಿ, ಹೆಚ್ಚು ದಾನವನ್ನು ಮಾಡೋದ್ರಿಂದ ಇವತ್ತು ನಿಮ್ಮ ಸಂತಸದ ವಾತಾವರಣ ಅಭಿವೃದ್ಧಿ ಆಗುತ್ತೆ. ಹೆಂಡತಿಯಿಂದ ಸೌಖ್ಯವನ್ನು ಪಡೆಯುವಂಥದ್ದು, ಹೆಂಡತಿ ಮಾತನ್ನು ಕೇಳಿ ಖಂಡಿತ ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಹೆಂಡತಿ ಮಾತು ಕೇಳಲಿಲ್ಲ ಅಂದರೆ ಇವತ್ತು ಏನೋ ಒಂದು ಹೇಳಿರ್ತಾರೆ, ಅದನ್ನು ನೀವು ಮಾಡೋಕ್ಕೆ ಹೋಗಿ ಹೆಚ್ಚು ಕಡಿಮೆ ಆಗೋದು, ಅದರಿಂದ ಮತ್ತೆ ಬೇಜಾರಾಗುವಂಥ ಈ ಥರ ಸಮಸ್ಯೆಗಳು ಕಾಣ್ಬೋದು. ಮಕ್ಕಳಿಂದ ಸಂತೋಷ, ಮನೆಗೇನಾದರೂ ಒಳ್ಳೆಯ ವಸ್ತುಗಳನ್ನು ತರುವಂಥ ದಿನವಾಗಿರುತ್ತೆ. ಮನೆಯನ್ನು ಅಲಂಕಾರ ಮಾಡ್ಕೊಳ್ತಕ್ಕಂಥ ದಿನ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಂಥವ್ರಿಗೆ ಒಳ್ಳೆಯ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಯಾವುದಾದ್ರೂ ಒಂದು ಮೂಲದಿಂದ ಧನಾಗಮ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಖಂಡಿತವಾಗ್ಲೂ ಮೀನರಾಶಿಯವರಿಗೆ ಮತ್ತಷ್ಟು ಶುಭ ಫಲ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ಜೀವನ ಮತ್ತೊಮ್ಮೆ ಸುಖವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.